ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತಿನ ವಿಡಿಯೋದಲ್ಲಿ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಬಹಳ ದಿನ ಆಯಿತು ಲಾಂಗ್ ವಿಡಿಯೋನೇ ಹಾಕೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ನನ್ನ ರೊಟೀನ್ ವಿಡಿಯೋನ ಶೂಟ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್. ನನಗೇನೂ ವರ್ಕ್ ಇಲ್ಲ ಅಂದರೆ ಈ ಥರ ಇರುತ್ತೆ ನನ್ನ ರೊಟೀನ್. ಒಂದು ಸಿಂಪಲ್ ಆಗಿರುವಂಥ ರಂಗೋಲಿನ ಹಾಕಿ ತಿಂಡಿಗೋಸ್ಕರ ಅಂತ ಉಪ್ಪಿಟ್ಟನ್ನ ಮಾಡಿದ್ದೆ. ಅಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ರು. ನಂದು ಬೇರೆ ಸ್ವಲ್ಪ ಕೆಲಸ ಆಯಿತು, ಎಡಿಟಿಂಗ್ ಕೆಲಸ. ಅದನ್ನೆಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿ ಹಾಗೆ ಚಟ್ನಿನೂ ಮಾಡಿದ್ದೆ. ಏನಾದ್ರೂ ಇರಲೇಬೇಕು ಉಪ್ಪಿಟ್ಟು ಜೊತೆ ತಿನ್ನೋದಕ್ಕೆ. ಅಟ್ಲೀಸ್ಟ್ ಮಿಕ್ಸರ್, ಚಕ್ಲಿ ಈ ಥರ, ಇಲ್ಲಾಂದರೆ ಮೊಸರಾದ್ರೂ ಹಾಕ್ಕೊಂಡು ತಿನ್ನಬೇಕು. ಉಪ್ಪಿಟ್ಟನ್ನ ಹಾಗೆ ಅಂತೂ ತಿನ್ನೋದಕ್ಕಾಗೋದಿಲ್ಲ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಲೇಟಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಸ್ವಲ್ಪ ಆಚೆ ಎಲ್ಲ ಹೋಗಿ ಬಂದಿದ್ವಿ. ಬಂದಿದ ತಕ್ಷಣ ಹೀಗೆ ಪರ್ಸ್, ಸ್ಲಿಂಗ್ ಬ್ಯಾಗ್ ಏನೇ ಇಟ್ರೂ ತಂದು ಈ ಸ್ಟಡಿ ಟೇಬಲ್ ಮೇಲೆ ಇಟ್ಬಿಡ್ತಾ ಇದ್ದೆ. ಮತ್ತು ಯಾವಾಗಲಾದ್ರೂ ಒಂದ್ಸರಿ ಎತ್ತಿಡೋಣ ಅಂತ. ಇವಾಗ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟು ಮನೆಯೆಲ್ಲನೂ ಕೂಡ ಪ್ರಾಪರಾಗಿ ಸೆಟ್ ಮಾಡಿ, ಅದಾದ ನಂತರ ಇವತ್ತು ಲಂಚ್ನ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಅಲಸಂದೆ ಕಾಳೆಲ್ಲ ಹಾಕಿ ಸಾಂಬಾರು ಮಾಡಿಕೊಂಡು ಅದನ್ನೇ ಬಸ್ಸಾರು ಥರ ಮಾಡೋಣ ಅಂತ. ಇವತ್ತು ಯಾವುದೇ ಥರ ರೆಸಿಪಿ ಶೂಟ್ಸ್ ಆಗಿರ್ಬೋದು, ಬೇರೆ ಶೂಟ್, ಸ್ಕ್ರಿಪ್ಟಿಂಗ್, ಎಡಿಟಿಂಗ್ ಏನೂ ಇಟ್ಕೊಂಡಿರಲಿಲ್ಲ. ಒಂದು ಸಿಂಪಲ್ ಎಡಿಟಿಂಗ್ ಇತ್ತು. ಇವತ್ತೊಂದು ವಿಡಿಯೋ ಪೋಸ್ಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಅದನ್ನು ರೆಡಿ ಮಾಡಿದ್ದೆ ಅಷ್ಟೇ. ಇವತ್ತು ಕಂಪ್ಲೀಟ್ ಸೆಲ್ಫ್ ಕೇರ್ ಮಾಡೋಣ, ಸ್ವಲ್ಪ ನನ್ನ ಮೇಲೂ ಸಹ ಗಮನ ಕೊಡೋಣ ಅಂತ ಅಂದ್ಕೊಂಡು ಇವತ್ತು ಯಾವುದೇ ಥರ ಶೂಟ್, ಎಡಿಟಿಂಗ್ ಏನೂ ಇಟ್ಕೊಂಡಿರಲಿಲ್ಲ. ಸಿಂಪಲ್ಲಾಗಿ ಏನಾದ್ರೂ ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ. ಇದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಈ ಕಾಳನ್ನ ಒಗ್ಗರಣೆ ಹಾಕ್ತೀವಲ್ವ, ಅದು ಸ್ವಲ್ಪ ಅಲಸಂದೆ ಕಾಳು ಉಸ್ಲಿ ಥರನೇ ಇರುತ್ತೆ. ಮತ್ತು ಹುರುಳಿಕಾಳನ್ನೂ ಸಹ ಅದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮೊದಲು ಕಾಳನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ನೆನೆಸಿಟ್ಕೊಂಡೇ ಬೇಯಿಸಬೇಕು ಆ ಥರ ಏನೂ ಇಲ್ಲ. ಡೈರೆಕ್ಟಾಗಿ ಒಂದು ಸಾರಿ ವಾಶ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ 2 ಅಥವಾ 3 ವಿಷಲಷ್ಟು ಕೂಗಿಸ್ಕೊಂಡ್ಬಿಡ್ತು ಅಂದರೆ ಅಲಸಂದೆ ಕಾಳು ತುಂಬ ಚೆನ್ನಾಗಿ ಬೇಯುತ್ತೆ. ಯೂಶುವಲ್ ಆಗಿ ನಾವು ಯಾವ ಕಾಳನ್ನು ಕೂಡ ನೆನೆಸಿಟ್ಕೊಳ್ಳೋದಿಲ್ಲ. ಇನ್ ಕೇಸ್ ನೆನಪಿತ್ತು ಅಂದರೆ ನೆನೆಸಿಟ್ಕೊಳ್ಳೋದು, ಇಲ್ಲಾಂದರೆ ಡೈರೆಕ್ಟಾಗಿ ಹಾಗೇ ಹಾಕ್ತಾ ಇರ್ತೀವಿ. ಏನಾದ್ರೂ ಮೊಳಕೆ ಕಟ್ಟಬೇಕು ಅನ್ನೋವಾಗ ಮಾತ್ರ ನೆನೆಸಿಟ್ಕೊಂಡು ಅದನ್ನು ಮೊಳಕೆ ಕಟ್ಕೊಳ್ಳೋದು, ಇಲ್ಲಾಂದರೆ ಡೈರೆಕ್ಟಾಗೇ ಡ್ರೈ ಆಗಿರೋಂಥ ಕಾಳನ್ನೇ ಬಳಸ್ಕೊಂಡಿರ್ತೀವಿ. ಇನ್ನು ಅವರೆಕಾಳು, ಹುರುಳಿಕಾಳು ಏನಾದರೂ ಇತ್ತು ಅಂತಂದರೆ ಅದನ್ನು ಸ್ವಲ್ಪ ಹುರಿದು ಸಾಂಬಾರು ಮಾಡ್ಕೊಳ್ಳೋದು, ಇಲ್ಲಾಂದರೆ ಡೈರೆಕ್ಟಾಗಿ ಅದನ್ನು ಸಹ ಬಳಸ್ಕೊಳ್ಳೋದು. ಇವಾಗ ಕಾಳನ್ನು ಸಹ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡಲ್ಲಿ ರೈಸ್ಗೂ ಕೂಡ ನೆನೆಸಿಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ನೆನೆಸಿಟ್ಕೊಂಡು ಮಾಡಿಕೊಂಡ್ರೆ. ಹಾಗೆ ಇನ್ನೊಂದು ಸೈಡಲ್ಲಿ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಗೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್, ಟೊಮ್ಯಾಟೊನೆಲ್ಲ ಹೆಚ್ಚಿಟ್ಕೊಂಡು ಅದನ್ನೆಲ್ಲ ಬೇಯೋಷ್ಟರಲ್ಲಿ ರೆಡಿ ಮಾಡ್ಕೊಂಬಿಡ್ತು ಅಂದರೆ ಬೇಗ ಒಂದು ಅರ್ಧ ಗಂಟೆಯಲ್ಲೆಲ್ಲ ಲಂಚ್ ಪ್ರಿಪೇರ್ ಆಗಿಬಿಡುತ್ತೆ ಅಂತ. ಹಾಗೆ ಇವಾಗ ಕಾಳು ಸಹ ಬೆಂದಿತ್ತು, ಅದನ್ನೆಲ್ಲ ಶೋಧಿಸ್ಕೋಬೇಕು.
ಶೋಧಿಸ್ಕೊಂಡು ಬರೀ 2 ಟೈಮ್‌ಗೆ ಆಗೋಷ್ಟು ಮಾತ್ರ ಮಾಡ್ಕೋತಿರೋದು. ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಇವಾಗ ಈ ಸಾಂಬಾರ್ ಮತ್ತು ರೈಸ್ ಮಾಡ್ಕೊಂಬಿಟ್ರೆ ಇನ್ನು ರಾತ್ರಿಗೂ ಸಹ ಏನೂ ಇರೋದಿಲ್ಲ. ಆರಾಮಾಗಿ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಇದೇ ಆಗಿಬಿಡತ್ತೆ. ಇವಾಗ ಒಂದು ಮಿಕ್ಸಿ ಜಾರ್‌ಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹೆಚ್ಚಿಟ್ಕೊಂಡಿರುವಂಥ ಟೊಮ್ಯಾಟೊ, ಹಾಗೆ ಅದ್ರ ಜೊತೆ ಸ್ವಲ್ಪ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ, ಬೇಯಿಸಿ ಇಟ್ಕೊಂಡಿರುವಂಥ ಅಲಸಂದೆ ಕಾಳೇನಿದೆ ಅದನ್ನು ಇದರೊಳಗಡೆ ಸ್ವಲ್ಪ ಸೇರಿಸಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಹಾಗೆ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ನಾನೇ ಮನೆಯಲ್ಲಿ ಮಾಡಿಟ್ಕೊಂಡಿರೋದು. ಇವಾಗ ಮಿಲ್ಲೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಆಗೋವಷ್ಟು ಮನೆಯಲ್ಲೇ ಸಾಂಬಾರು ಪುಡಿ ಅಂದರೆ ಮಿಕ್ಸಿನಲ್ಲೇ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆನ ಹಾಕಿ ಇದನ್ನು ಸ್ವಲ್ಪ ತರಿಯಾಗಿಯೇ ಗ್ರೈಂಡ್ ಮಾಡ್ಕೋತೀನಿ. ಫುಲ್ ಸ್ಮೂತ್ ಪೇಸ್ಟ್ ಥರ ಮಾಡ್ಕೊಳ್ಳಲ್ಲ. ಅದು ಸ್ವಲ್ಪ ಗಟ್ಟಿ ಗಟ್ಟಿ ಥರ ಅನಿಸ್ತಿರುತ್ತೆ. ಮತ್ತು ಬೆಂದಾಗಲೂ ಸಹ ಅದೇನೋ ಒಂಥರ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಬಸ್ಸಾಂಬಾರಲ್ಲಿ ಫುಲ್ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡ್ರೆ. ಅದಕ್ಕೆ ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಈ ಥರ ತರಿಯಾಗಿ ಮಾಡಿಕೊಂಡ್ರೆ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಮಸಾಲೆನೂ ಕೂಡ ರುಬ್ಬಿದ್ದಾಯಿತು. ಇವಾಗ ಕಾಳು ಮತ್ತು ನೀರನ್ನು ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಏನು ಅಂತಂದರೆ ಸ್ವಲ್ಪ ಓಪನ್ ಆದರೆ ಸಾಂಬಾರು ಏನು ಬಸ್ತಿರ್ತೀವಲ್ವ ನೀರು, ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಇದು ಸ್ವಲ್ಪ ಬೇಯಿಸ್ಕೊಳ್ಳೋದು ಟ್ರಿಕ್ಕಿಯಾಗಿರುತ್ತೆ. ಕುಕ್ಕರ್ಗೆ ಹಾಕ್ಬಿಡೋದ್ರಿಂದ ಹೆಂಗಾಗ್ಬಿಡುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿ ಬೆಂದೋಗೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಾಂದರೆ ಕಾಳು ಓಪನೇ ಆಗಿರೋದಿಲ್ಲ, ಆ ಥರ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ಬೇಯಿಸ್ಕೋಬೇಕು. ಬೆಂದಮೇಲೂ ಸಹ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ಕಾಳಿಗೂ ಸಹ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ. ಇವಾಗ ಅದೇ ಕುಕ್ಕರ್ಗೆ ಸಿಂಪಲ್ಲಾಗಿ ಒಂದು ಈರುಳ್ಳಿ, ಬೆಳ್ಳುಳ್ಳಿ ಒಗ್ಗರಣೆನ ಹಾಕಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆನೆಲ್ಲ ಸೇರಿಸಿ ಸಾಂಬಾರು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರನ್ನು ಹಾಕಿ ಸ್ವಲ್ಪ ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಬೇಕು ಅಂದರೆ ಚೂರು ಬೆಲ್ಲ ಹಾಕ್ಕೋಬೋದು. ನಾನು ಯೂಶುವಲ್ ಆಗಿ ಬೆಲ್ಲ ಹಾಕ್ಕೋತೀನಿ. ಈ ವಿಡಿಯೋದಲ್ಲಿ ತೋರಿಸಿದ್ದೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಂಬಾರು ಸ್ವೀಟಾಗಿದ್ದರೆ ಇಷ್ಟ ಆಗುತ್ತೆ. ಸ್ವಲ್ಪ ಸ್ವೀಟಾಗಿರಬೇಕು, ಆ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ಸೈಡಲ್ಲಿ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಇನ್ನೊಂದು ಸೈಡಲ್ಲಿ ಇಲ್ಲಿ ಪಲ್ಯ ಸಹ ಮಾಡ್ಕೋತಾ ಇದ್ದೀನಿ. ಇದು ಸಹ ಸಿಂಪಲಾಗಿ ಒಗ್ಗರಣೆನ ಹಾಕಿ ಈ ಬೆಂದಿರುವಂಥ ಕಾಳನ್ನು ಸೇರಿಸ್ಕೊಂಡು ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರುವಂಥ ಪಲ್ಯ ಸಹ ರೆಡಿ ಆಯಿತು. ಬೇಕು ಅಂದರೆ ಇದಕ್ಕೆ ನಾವು ಬೀನ್ಸ್, ಕ್ಯಾರೆಟ್‌ನೂ ಸಹ ಹಾಕ್ಕೋಬೋದು. ಬಟ್ ಈ ಥರ ಪ್ಲೇನಾಗಿದ್ರೇ ನಮಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಪಲ್ಯ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಬೇಕಾಗುತ್ತೆ ಅಂತ ಇಲ್ಲಿ ದ್ರಾಕ್ಷಿನ ತೊಳೆದಿಡೋಣ ಅಂತ ನೆನೆಸಿಟ್ಟಿದ್ದೆ. ಕಂಪ್ಲೀಟಾಗಿ ಖಾಲಿ ಆಗಿಬಿಟ್ಟಿತ್ತು. ಇದಿಷ್ಟು ಮಾತ್ರ ಇತ್ತು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೆನೆಸಿಟ್ಟಿದ್ದೆ. ಇವಾಗ ಇನ್ನೊಂದು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇನ್ನೊಂದು ಬೌಲ್ಗೆ ಹಾಕಿ ಎತ್ತಿಟ್ಟಿರ್ತೀನಿ. ಇನ್ ಕೇಸ್ ಯಾವಾಗಲಾದ್ರೂ ತಿನ್ನಬೇಕು ಅಂದಾಗ ತಿನ್ಕೋಬೋದು ಅಂತ. ಕೆಲವೊಂದು ಸರಿ ತಿನ್ನಬೇಕು ಅಂದಾಗ ಇದನ್ನು ವಾಶ್ ಮಾಡಿ ಎಷ್ಟೊತ್ತಾದಮೇಲೆ ಅದನ್ನು ಮತ್ತೆ ತೊಳೆದು ತಿನ್ನೋ ಅಷ್ಟರಲ್ಲಿ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸೇ ಹೋಗ್ಬಿಟ್ಟಿರುತ್ತೆ. ಮನೇಲಿ ಜಾಸ್ತಿ ಹಣ್ಣುಗಳಿದ್ದಾಗ ತಿನ್ನಬೇಕು ಅಂತಲೇ ಅನಿಸಲ್ಲ. ಖಾಲಿ ಆಗ್ತಾ ಆಗ್ತಾ ಎಲ್ಲರಿಗೂ ತಿನ್ನಬೇಕು ಅಂತ ಅನಿಸ್ತಿರುತ್ತೆ. 1 kg ದ್ರಾಕ್ಷಿ ಹಣ್ಣು ತೊಗೊಂಡು ಬಂದು ಅದನ್ನು 3 ದಿನ ಮುಟ್ಟೇ ಇರಲಿಲ್ಲ. ಅದನ್ನು ಹಾಗೇ ಇಟ್ಟಿದ್ವಿ. ಅದೆಲ್ಲ ಖಾಲಿ ಆದಮೇಲೆ ಇವಾಗ ಎಲ್ಲರಿಗೂ ಬೇಕು ಅಂತ ಅನಿಸ್ತಿರುತ್ತೆ. ಅದಕ್ಕೋಸ್ಕರ ತೊಳೆದಿಟ್ಟಿದ್ದೆ, ಯಾವಾಗ ಬೇಕಾದರೂ ತಿನ್ನಲಿ ಅನ್ನೋ ಕಾರಣಕ್ಕೋಸ್ಕರ. ಇವಾಗ ಸಿಂಪಲ್ಲಾಗಿ ಲಂಚ್ ಮುಗಿಸ್ಕೊಂಡಿದ್ದಾಯಿತು. ಹಾಗೆ ಈವ್ನಿಂಗ್ ಆಯಿತು. ಒಂದು ಸೈಡಲ್ಲಿ ಹಾಲು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಮ್ಮ ಅತ್ತೆಗೆ ಅಂತ. ಇನ್ನೊಂದು ಸೈಡಲ್ಲಿ ಟೀ ಮಾಡ್ತಾಯಿದ್ದೀನಿ. ಇನ್ನೊಂದು ಸೈಡಲ್ಲಿ ಸ್ನ್ಯಾಕ್ಸ್ ಏನಾದರೂ ಬೇಕಲ್ಲ. ಮನೆಯಲ್ಲಿ ಮಿಕ್ಸ್ಚರ್, ಚಕ್ಲಿ ಏನೇ ಇದ್ರೂ ಸಹ ನಮಗೆ ಪುರಿ ಒಗ್ಗರಣೆ ಅಂದರೆ ತುಂಬ ಇಷ್ಟ. ಮನೇಲಿ ಸ್ನ್ಯಾಕ್ಸ್ ಇದ್ರೂ ಸಹ ಈ ಥರ ಪುರಿ ಒಗ್ಗರಣೆ ಮಾಡ್ತಾ ಇರ್ತೀವಿ. ಇವಾಗ ನನ್ನ ಸ್ನ್ಯಾಕ್ಸ್ ಏನು ಗೊತ್ತಾ, ನಗ್ತೀರಾ ನೀವು. ಬಹಳಷ್ಟು ಜನ ಈ ಥರ ನೀವು ಕೂಡ ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಮಾಡಿದಂಥ ಉಪ್ಪಿಟ್ಟಿಗೆ ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಂಡು ತಿಂತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.